ಕರ್ನಾಟಕದ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೇನು ನಾನು ನಿಮ್ಮ ಸುಬ್ರಹ್ಮಣಿ. ಸೊ 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು, ಇದೋ ಒಂದು ಕಾನ್ಸೆಪ್ಟ್. ಇವತ್ತು ನಿಮಗೆ ಗೊತ್ತಿರ್ಬೋದು, ಏನಪ್ಪ ಈ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನೀವು ಲಾಸ್ಟ್ವರೆಗೂ ನೋಡಿ, ಗೊತ್ತಾಗತ್ತೆ ಏನು ಹಿಂಗೆ ಅಂತ. ಸೊ 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಯಾವ ಮನೆಗೆ ಬಂತು, ಆ ಮನೆಯಲ್ಲಿ ಬೆಳಿಗ್ಗೆ ಏನು ತಂದಿತು ಎಂಬುದರ ಬಗ್ಗೆ ಇವಾಗ ನೋಡೋಣ. ನೋಡಿ, 47ರ ಸ್ವಾತಂತ್ರ್ಯ ಬಂದಿದ್ದು ಯಾರಿಗೆ ಅಂದರೆ ಪೊಲೀಸರಿಗೆ, ಪೊಲೀಸರ ಬೂಟಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಮಾಲೀಕರಿಗೆ, ಬಿಲ್ಡರ್ಸ್ಗೆ. 47ರ ಸ್ವಾತಂತ್ರ್ಯ ಒಬ್ಬ ಬಡವನ ಮನೆಯಲ್ಲಿ ಬೆಳಕನ್ನು ತರಲಿಲ್ಲ, ಒಂದೊತ್ತು ಊಟವನ್ನು ಹಾಕಿಲ್ಲ. ಇದೇ ಕಾನ್ಸೆಪ್ಟು ಇವತ್ತು ನಾನು ನಿಮ್ಮ ಮುಂದೆ ತಗೊಂಬರೋಕ್ಕೆ ಇಷ್ಟಪಡ್ತೀನಿ. ಏನಂದರೆ 47ರ ಸ್ವಾತಂತ್ರ್ಯ ಬಿಫೋರ್ ಏನಾಗಿತ್ತು, ಬ್ರಿಟಿಷರು ಕೊಳ್ಳೆ ಹೊಡೆದು ನಮ್ಮ ಇಂಡಿಯಾದಲ್ಲಿ ಪ್ರಜೆಗಳನ್ನು ಹಿಂಸೆ, ಕೊಳ್ಳೆ, ದಂಧೆ ಮಾಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ನಾವು ಅನ್ಕೊಂತೀವಿ, ಸ್ವಾತಂತ್ರ್ಯ ಬಂದುಬಿಟ್ಟಿದೆಯಲ್ಲ, ಸ್ವಾತಂತ್ರ್ಯ ಎಲ್ಲ ಕೊಟ್ಟಿದ್ದಾರೆ, 40 ಸ್ವಾತಂತ್ರ್ಯ ಬಂದಿದೆ, ಎಲ್ಲರಿಗೂ ಬಂದಿದೆ, ಸಮಾನತೆ ಹಕ್ಕು, ಸಮಾನತೆ ಕಾನೂನು, ಎಲ್ಲರಿಗೂ ಒಂದೇ ಹಕ್ಕು ಅಂತ ಹೇಳ್ತೀವಿ. ಬಟ್ ಎಲ್ಲಿದೆ ವೀಕ್ಷಕರೇ? ಇವತ್ತು ನೀವು ಗಮನಿಸಿ, ಎಲ್ಲರಿಗೂ ಸಮಾನತೆ ಒಂದು ಕಾನೂನು ಇಲ್ಲ, ಅವಶ್ಯಕತೆಗಳಿಲ್ಲ. ಯಾಕಂದರೆ ದುಡ್ಡಿರೋರಿಗೆ ಮಾತ್ರ ಒಂದು ಕಾನೂನು, ದುಡ್ಡು ಇಲ್ಲದೇ ಇರೋರಿಗೆ ಒಂದು ಕಾನೂನು ನಡೀತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಯಾವುದೋ ಒಬ್ಬ ಬಡ ವ್ಯಕ್ತಿಗಳಿಗೆ ಅವರಿಗೆ ಮಳಗೋಳಕ್ಕೆ ಒಂದು ಅಡಿ ಜಾಗ ಇರಲ್ಲ, ಅವ್ರಿಗೆ ಒಂದು ಅಡಿ ಸ್ವಂತ ಜಾಗ ಅವ್ರಿಗೆ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಎಲ್ಲ ಒಂದು ಕಡೆ ಬಂಜೀರ್ ಭೂಮಿ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅವರು ಒಂದು ಗುಡಿಸಲನ್ನು ಹಾಕ್ಕೊಂಡಿರ್ತಾರೆ. ಸೊ ಆ ಗುಡಿಸಲು ಹಾಕ್ಕೊಂಡು ಆ ಜಾಗ ಅವ್ರು ತಾಗ್ಬಿಡುತ್ತೆ. ಒಂದು ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಅಧಿಕಾರಿಗಳು ಹೋಗ್ಬಿಟ್ಟು ದಬ್ಬಾಳಿಕೆ ಮಾಡ್ತಾರೆ, ಅಲ್ಲಿಂದ ತೆರವು ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ಒಬ್ಬ ಬಿಲ್ಡರ್ಸ್, ರಾಜಕೀಯ ವ್ಯಕ್ತಿ, ಪ್ರಬಲ ವ್ಯಕ್ತಿ, ಒಂದು IPS ಆಫೀಸರ್ ಇರ್ಬೋದು, ದೊಡ್ಡ ವ್ಯಕ್ತಿ, ಅಧಿಕಾರಿ, ಹುದ್ದೆಯಲ್ಲಿರುವ ವ್ಯಕ್ತಿಗಳು ಮಾಡಿದ್ರೆ ಅದು ತಪ್ಪಲ್ವಾ? ಅದು ತಪ್ಪು, ಅದನ್ನು ಯಾರು ಖಂಡನೆ ಮಾಡೋದಿಲ್ಲ. ಯಾವ ಅಧಿಕಾರಿನೂ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ. ಇಮ್ಮಿಡಿಯೇಟ್ಲಿ ಬಡ ವ್ಯಕ್ತಿ ಮಾಡಿದರೆ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾರೆ ಅಧಿಕಾರಿಗಳು. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು ಅಂದರೆ, ಇದೇನೇ ಒಂದು ಪೊಲೀಸರಿಗೆ ಬೂಟಿಗೆ ಬಂತು, ಅಧಿಕಾರಿಗಳಿಗೆ ಬಂತು, ಭ್ರಷ್ಟ ಅಧಿಕಾರಿಗಳಿಗೆ ಬಂತು, ಮತ್ತು ಈ ಒಂದು ದೌರ್ಜನ್ಯ ಮಾಡುವ ವ್ಯಕ್ತಿಗಳಿಗೆ ಬಂತು, ರೂಢಿಗಳಿಗೆ ಬಂತು, ಬಿಲ್ಡರ್ಸ್ಗೆ ಬಂತು, ಮಾಲೀಕರಿಗೆ ಬಂತು. ಅವ್ರು ಹೇಳಿದ್ದೇ ಕಾನೂನು, ಅವ್ರು ಮಾಡಿದ್ದೇ ಅದೇ ರೀತಿಯಾಗಿರ್ತದೆ. ಒಬ್ಬ ದೊಡ್ಡ ವ್ಯಕ್ತಿ ಮಾಡಿದ್ರು, ಏನು ಮಾಡಿದ್ರು ಸರಿ,